ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೀಸು ದಟ್ಟು ಕ್ಯಾಟಗರಿ ವೈಸು, ಕಾಲೇಜ್ ವೈಸು ಫೀಸ್ ಸ್ಟ್ರಕ್ಚರ್ನ ಹೇಳ್ತಾ ಇದ್ದೇನೆ. ಲೈಕ್ ಏಡೆಡ್, ಅನ್ಏಡೆಡ್, ಗೌರ್ಮೆಂಟು, UVC, VTU ಅಂಡರ್ಲಿ ಬರುವಂಥ ಎಲ್ಲ ಕಾಲೇಜ್ಗಳು ಮತ್ತು ಕ್ಯಾಟಗರಿ ವೈಸು ಅದು ಯಾವ ರೀತಿ ವೇರಿ ಆಗುತ್ತೆ ಅನ್ನೋದನ್ನು 2024ನ ಫೀಸ್ ಸ್ಟ್ರಕ್ಚರ್ನ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇರೋದು. ಅದರಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ಸ್ಗಳಾಗ್ಬೋದು. ಯಾಕಂತ ಕೇಳಿದರೆ 2025ಗೆ ಎವ್ರಿ ಇಯರ್ ಏನಾಗುತ್ತೆ, ಒಂದು 5 to 10% ಫೀಸ್ಗಳು ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಯರ್ ದರ್ ಮೈಟ್ ಬಿ ಇನ್ಕ್ರೀಸ್ ಆಫ್ 5 to 10%. ಅದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ ನಾನು ನಿಮಗೆ ಫೈನಲಾಗಿ ಎಷ್ಟು ಫೀಸ್ ಆಗುತ್ತೆ ಅನ್ನೋದನ್ನು ಹೇಳ್ತೇನೆ. ಓಕೆ, ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಏಕಲವ್ಯ 2.0 ಇದು KCET ಮತ್ತು ಕಾಮಿಡ್ಗೆ ಸಪ್ರೇಟಾಗಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದರಲ್ಲಿ ಓನ್ಲಿ KCETಗಾದರೆ 1499 ರೂಪೀಸ್ ಇರುತ್ತೆ, ಓನ್ಲಿ ಕಾಮಿಡ್ಕಿಗಾದರೆ 1499 ರೂಪೀಸ್ ಇರುತ್ತೆ. ಫಾರ್ ಬೋತ್ ಕಾಮಿಡ್ಕಿ ಆ್ಯಂಡ್ KCETಗೆ 2499 ರೂಪೀಸ್ ಇರುತ್ತೆ. ಇದು ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಸ್ಟೂಡೆಂಟ್ಸು. ಇಲ್ಲಿನ ನಿಮಗೆ ಕಂಪ್ಲೀಟ್ ಕಾಲೇಜ್ ಲಿಸ್ಟನ್ನು ಕೊಡ್ತೇವೆ. ಆ್ಯಂಡ್ ನಿಮಗೆ ಬ್ರ್ಯಾಂಚ್ಗಳನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು ಮತ್ತು ಯಾವ ಕಾಲೇಜಿನ ಯಾಕೆ ಯಾವ ಬ್ರ್ಯಾಂಚನ್ನು ಆ ಆರ್ಡ್ರಲ್ಲಿ ಹಾಕಬೇಕು ಅನ್ನೋದನ್ನು ವಿತ್ ಟೆಕ್ನಿಕಲ್ ನಾಲೆಜ್ ನಿಮಗೆ ಹೇಳಿಕೊಡ್ತೇವೆ, ಆಯಿತಾ. ಮತ್ತು ಪ್ರತಿ ಕಾಲೇಜಲ್ಲಿ ನಾವು ಹಾಕ್ತಾ ಇರೋ ಕಾಲೇಜಿನ ಆ್ಯಾವ್ರೇಜ್ ಪ್ಯಾಕೇಜ್ ಎಷ್ಟು, ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು, ಪ್ಲೇಸ್ಮೆಂಟ್ ಹೇಗಿದೆ, ಫ್ಯಾಕಲ್ಟಿ ಹೇಗಿದೆ, ಎಲ್ಲದನ್ನು ಕೂಡ ಇನ್ಸೈಡರ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದ್ದೇವೆ. ಇದೆಲ್ಲದೂ ಕೂಡ ನಿಮಗೆ ಬೇರೆ ಈ ಕರ್ನಾಟಕದ ಯಾರೇ ಒಬ್ಬರು ಕೊಟ್ಟರು ಕೂಡ ನಿಮ್ಗೆ ನಾನು ಹೇಳಿದ್ದೇನಲ್ಲ, ದಿಸ್ ಪೈಸಾ ವಸೂಲ್. ಓಕೆ, ಟಿಲ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ಕೂಡ ಕಂಪ್ಲೀಟ್ಲಿ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಚಾಯ್ಸ್ ಎಂಟ್ರಿ ಹೇಗೆ ಮಾಡಬೇಕು, ನೀವು ಫೀಸ್ ಪೇಮೆಂಟ್ ಹೇಗೆ ಮಾಡಬೇಕು, ಅದಾದ ನಂತರ ನಿಮ್ಮದು ಕಾಲೇಜಿಗೆ ಜಾಯ್ನ್ ಆಗುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಹಾರ್ಡ್ ಕಾಪಿನ, ಸಾಫ್ಟ್ ಕಾಪಿನ, ಟಿಲ್ ಯು ಗೆಟ್ ಅ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜು, ಅಲ್ಲಿವರೆಗೂ ನಮ್ಮದು ಗೈಡೆನ್ಸ್ ಇರುತ್ತೆ. ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗು. ನಿಮ್ಗೆ ಏನೇ ಡೌಟ್ಸ್ಗಳಿದ್ದರೂ ಎನಿ ಟೈಮ್ ನೀವು ನಮಗೆ ಕಾಲ್ ಮಾಡ್ಬೋದು. ಯಾಕಂದರೆ ನಾವು ಕಾಲೇಜ್ ಲಿಸ್ಟನ್ನು ಕೊಡ್ತೇವೆ, ಬ್ರಾಂಚ್ ಲಿಸ್ಟನ್ನು ಕೊಡ್ತೇವೆ. ಆಪ್ಷನ್ ಎಂಟ್ರಿ ಮಾಡುವಾಗಲೂ ಕೂಡ ಏನಾದರೂ ಡೌಟ್ಸ್ಗಳಿದ್ದರೆ ನಮಗೆ ಕಾಲ್ ಮಾಡ್ಬೋದು, ಆಯಿತಾ. 2-3 ಟೈಮ್ಸ್ ವೆರಿಫೈ ಮಾಡಿ ಯಾಕೆ ನೀವು ಈ ಬ್ರಾಂಚನ್ನು ಇಡಬೇಕು ಅನ್ನೋದನ್ನು ಕಂಪ್ಲೀಟ್ಲಿ ನಾವು ನಿಮಗೆ ವಿತ್ ಟೆಕ್ನಿಕಲ್ ನಾಲೆಜ್ ಹೇಳಿಕೊಡ್ತಾ ಇದ್ದೇವೆ. ಇದು ಸುಮ್ಮನೆ ರ್ಯಾಂಡಮಾಗಿ ಹೇಳಿಕೊಡ್ತಾ ಇರೋದಲ್ಲ. ಬಿಕಾಸ್ ಆ್ಯಸ್ ಐ ಆಮ್ ಅ ಟೆಕ್ನಿಕಲ್ ಸ್ಟೂಡೆಂಟ್, ನಾನು ಇಂಜಿನಿಯರಿಂಗ್ ಮಾಡಿದವನು, ಸೊ ನನಗೆ ಗೊತ್ತಿದೆ. ಸೊ ಇದನ್ನು ಕಂಪ್ಲೀಟಾಗಿ ನಿಮಗೆ ಕೊಡ್ತೇವೆ. ಲಾಸ್ಟ್ ಟೈಮು ಕೂಡ ಅರೌಂಡ್ 1000 ಸ್ಟೂಡೆಂಟ್ಸ್ಗಳಿಗೆ ನಾನು ಕೌನ್ಸಿಲಿಂಗನ್ನು ಮಾಡಿದ್ದೇನೆ. ಆ್ಯಂಡ್ ಇಲ್ಲಿ ಕೊಡ್ತಾ ಇರುವಂಥ ಡಾಟಾ ನಾನು ಏನು ಹೇಳ್ತೇನೆ ನೋಡಿ, ಎಲ್ಲದೂ ಕೂಡ ಗೌರ್ಮೆಂಟ್ KEA ಕಡೆಯಿಂದ ನಾನು ಬಂದಿದ್ದು. ಆದರೆ ನಾನು ಇಲ್ಲಿ ಪೇಪರಲ್ಲಿ ಬರೆದು, ಸೊ ಒಂದು ಮೆಥಡ್ ನಿಮಗೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಅನ್ನೋ ರೀಸನಿಂದ ಪೇಪರಲ್ಲಿ ಬರೆದು ನಾನು ಹೇಳಿಕೊಡ್ತಾ ಇದ್ದೇನೆ. ಓಕೆ, ಲೆಟ್ಸ್ ಬಿಗಿನ್. ಯಾರಿಗಾದರೂ ಎನ್ರೋಲ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಆಲ್ರೆಡಿ 50+ ಸೀಟ್ಸ್ಗಳು ಇದಾಗಿದೆ. ನಾನು ಲಿಮಿಟೆಡ್ ಸೀಟ್ಸನ್ನು ತಗೊಳ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಸೊ ಈಗ ನೋಡಿ, ಈಗ ಕ್ಯಾಟಗರಿ ವೈಸ್ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಕಾಲೇಜ್ ಟೈಪನ್ನು ಹೇಳ್ತೇನೆ, ಯಾವ ಕ್ಯಾಟಗರಿ ಫೀಸ್ ಎಷ್ಟು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಓಕೆ, ಫಸ್ಟು ಕಾಲೇಜು ಟೈಪ್ ನೋಡಿ. ಗೌರ್ಮೆಂಟ್ ಕಾಲೇಜಸ್, ನಾನು ಗೌರ್ಮೆಂಟ್ ಕಾಲೇಜಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ. ಆ ಗೌರ್ಮೆಂಟ್ ಕಾಲೇಜ್ ನಿಮಗೆ ಹಾಸನ ಇರ್ಬೋದು, ಅಥವಾ ಗೌರ್ಮೆಂಟ್ ಕಾಲೇಜ್ ಎಲ್ಲ ಡಿಸ್ಟ್ರಿಕ್ಟ್, ಆಲ್ಮೋಸ್ಟ್ ಹೆಚ್ಚಿನ ಡಿಸ್ಟ್ರಿಕ್ಟಲ್ಲಿದೆ. ಕೊಪ್ಪಳದಲ್ಲಿದೆ, ದಾವಣಗೆರೆಯಲ್ಲಿದೆ, ಇಲ್ಲೆಲ್ಲ. ಸೊ ಅಂಥ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಇಂಜಿನಿಯರಿಂಗ್ ಸೀಟ್ ಆದರೆ ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗಿರಿ, 2A, 2B, 3A, 3B, SC, ST. ಇಲ್ಲಿ ನೋಡಿ, ನಾನು ಮೇಯ್ನಾಗಿ ಕರೆಕ್ಟ್ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಜನರಲ್ ಮೆರಿಟ್ 2A, 2B, 3A, 3B ಇವರಿಗೆಲ್ಲರಿಗೂ ಕೂಡ ಇದೇ ಇರುತ್ತೆ. ಬಟ್ SC, ST ಕ್ಯಾಂಡಿಡೇಟ್ಗಳಿಗೆ ಪರ್ಟಿಕ್ಯುಲರ್ಲಿ ದೋಸ್ ಹೂ ಆರ್ ಹ್ಯಾವಿಂಗ್ ಅಬೌಟ್ 10 lakhs ಇನ್ಕಮ್, ಅವರಿಗೆ ಮಾತ್ರ 42,866 ಇರುತ್ತೆ. ಮತ್ತು ಕ್ಯಾಟಗರಿ 1ನಲ್ಲಿ ಯಾರದ್ದು ಇನ್ಕಮ್ ಮೋರ್ ದ್ಯಾನ್ 2.5 lakhs ಇದೆ, ಅವರಿಗೆ ಮಾತ್ರ 42,866 ಇರುತ್ತೆ. ಅಂದರೆ ಇವರಿಬ್ಬರಿಗೆ ಅಂದರೆ ಸ್ಪೆಷಲ್ ಇದಿದೆ, ಅಂದರೆ ರಿಸರ್ವೇಷನ್ ಇದೆ. ಅದು ಬಿಟ್ಟು ಜನರಲ್ ಮೆರಿಟ್ 2A, 2B, 3A, 3B ನಿಮ್ಮ ಗೌರ್ಮೆಂಟ್ ಕಾಲೇಜಲ್ಲಾದರೆ ಎಷ್ಟು ಫೀಸು 42,866. ಅದೇ ಏಡೆಡ್ ಕಾಲೇಜಸಲ್ಲಿ ನಿಮಗೆ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್. ಏಡೆಡ್ ಕಾಲೇಜ್ ನಾನು ಆಲ್ರೆಡಿ ಹೇಳಿದ್ದೇನೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಏಡೆಡು ಇದೆ, ಅನ್ಏಡೆಡು ಇದೆ. NIE ಮೈಸೂರು ಏಡೆಡು ಇದೆ, ಅನ್ಏಡೆಡು ಇದೆ. ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏಡೆಡು ಇದೆ, ಅನ್ಏಡೆಡು ಇದೆ. ಇಂಥ ಕಾಲೇಜ್ಗಳಲ್ಲಿ ನಿಮಗೆ ಏಡೆಡ್ ಕೋರ್ಸಸ್ ಆದರೆ, ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸಸ್ ಆದರೆ ನಿಮಗೆ 42,866 ಇರುತ್ತೆ. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲೇ ಇದೆ ನೋಡಿ ಬೆಂಗಳೂರಲ್ಲಿ, 48,000 ಆಗುತ್ತೆ UVCಯಲ್ಲಿ. ಓಕೆ, ಅದಾದಮೇಲೆ ಇಲ್ಲಿ ನೋಡಿ ಅನ್ಏಡೆಡ್ ಕಾಲೇಜು ಇನ್ಕ್ಲೂಡಿಂಗ್ ಮೈನಾರಿಟಿ ಅಂತ ಹೇಳಿದರೆ ನಿಮಗೆ ರಿಲಿಜಿಯಸ್ ಮೈನಾರಿಟಿ ಇರುತ್ತೆ, ತಮಿಳು, ತೆಲುಗು ಮತ್ತು ತುಳು ಈ ಮೈನಾರಿಟಿ ಇರುತ್ತೆ ನೋಡಿ, ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ. ಮತ್ತು ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್, ಅಂದರೆ ಏಡೆಡ್ ಕಾಲೇಜಸ್ಸಲ್ಲೂ ಕೂಡ ಅನ್ಏಡೆಡ್ ಕೋರ್ಸಸ್ ಇರುತ್ತೆ. ಓಕೆ, ಅಂದರೆ ಏಡೆಡ್ ಕಾಲೇಜ್ ಅಂದರೆ 2 ಟೈಪ್ ಇರುತ್ತೆ, ಒಂದು ಏಡೆಡ್ ಕೋರ್ಸಸ್, ಇನ್ನೊಂದು ಅನ್ಏಡೆಡ್ ಕೋರ್ಸಸ್. ಬಟ್ ಮೆಜಾರಿಟಿ ಏಡೆಡ್ ಕೋರ್ಸಸ್ಸೇ ಇರುತ್ತೆ. ಅವರಿಗೆ ಎಷ್ಟಾಗುತ್ತೆ 1,07,495. ಅದಾದ ನಂತರ ಸೇಮ್ ಅನ್ಏಡೆಡ್ ಕಾಲೇಜಸ್ಸಲ್ಲೇ
ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಏಡೆಡ್ ಕೋರ್ಸಸ್ಸಲ್ಲೇ ಇನ್ನು ಏಡೆಡ್ ಕಾಲೇಜು ಸೇಮ್ ಇರುತ್ತೆ. ಅದರಲ್ಲಿ ಟೈಪ್ 1 ಟೈಪ್ 2 ಇರುತ್ತೆ. ಕೆಲವೊಂದು ಕಾಲೇಜುಗಳು 1,07,000 ತೊಗೊಳ್ತಾರೆ, ಕೆಲವೊಂದು ಕಾಲೇಜುಗಳು 1,15,000 ತೊಗೊಳ್ತಾರೆ. ಲಾಸ್ಟಿಗೆ ಡೀಮ್ಡ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ, ಈಗ ರೇವಾ ಯೂನಿವರ್ಸಿಟಿ ಇರ್ಬೋದು, ಅಥವಾ CMR ಯೂನಿವರ್ಸಿಟಿ ಇರ್ಬೋದು, ಅಥವಾ ಇದಿರ್ಬೋದು ಯಾವುದು ಪೆಸ್ ಯೂನಿವರ್ಸಿಟಿ ಇರ್ಬೋದು. ಇಂಥ ಕಾಲೇಜಲ್ಲಿ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ನಿಟ್ಟೆ ಬರುತ್ತೆ. ಬಟ್ ನಿಟ್ಟೆ ಈ ವರ್ಷದಿಂದ KCETಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಓನ್ಲಿ ಥ್ರೂ ನ್ಯೂ ಕ್ಯಾಟ್. ಸೊ ಅವ್ರದ್ದು 1,07,495 ಯಾರದ್ದು ಡೀಮ್ಡ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳದ್ದು, ಆಯಿತಾ. ಇದು ಯಾರಿಗೆ? ಇವರಿಗೆ. SNQ ಕೋಟಾ ಅಂದರೆ ಏನು? SNQ ಕೋಟಾದಲ್ಲಿ ನೋಡಿ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ 21,360, ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸಸ್ಸಿಗೆ 21,360, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 21,360, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಟಗರಿ. ನೀವು SNQ ಕೋಟಾ ಆಯಿತಾ, ನಿಮಗೆ ಇವು 3 ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜು, ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸಸ್ಸು, UVC ಎಲ್ಲ ಬದಿ 21,360. ಅದೇ ನಿಮಗೆ ಏಡೆಡ್ ಕಾಲೇಜಲ್ಲಿ ಈಗ ಮೈನಾರಿಟಿ ಕಾಲೇಜ್ ಆಗಿರ್ಬೋದು ಅಥವಾ ಏಡೆಡ್ ಕಾಲೇಜಸಲ್ಲಿ ಅನ್ಏಡೆಡ್ ಕೋರ್ಸಸ್ ಆಗಿರ್ಬೋದು ನಿಮಗೆ 31,360, ಸೇಮ್ 31,360. ಇನ್ನು ನಿಮಗೆ ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ SNQ ಕೋಟಾ ಇರೋದಿಲ್ಲ. ಸೊ ದೆರ್ ಇಸ್ ನಥಿಂಗ್. ಓಕೆ. ಇನ್ನು SC ST ಕ್ಯಾಟಗರಿಯವರಿಗೆ ನೋಡಿ, ನಿಮ್ಮ ಇನ್ಕಮ್ ಅಪ್ ಟು 10 lakhsವರೆಗೆ ಇದ್ದರೂ ಕೂಡ ನಿಮಗೆ ಫೀಸ್ 750 rupees ಆಗಿರುತ್ತೆ. ಅದು ಯಾವುದೇ ಆಗಿರಲಿ, ಏಡೆಡ್ ಆಗಿರಲಿ, ಅನ್ಏಡೆಡ್ ಆಗಿರಲಿ, ಗೌರ್ಮೆಂಟ್ ಆಗಿರಲಿ, ಅಥವಾ UVC ಆಗಿರಲಿ, ಡೀಮ್ಡ್ ಯೂನಿವರ್ಸಿಟಿ ಆಗಿರಲಿ, ಪ್ರೈವೇಟ್ ಯೂನಿವರ್ಸಿಟಿ ಆಗಿರಲಿ, ನಿಮ್ಮ ಫೀಸ್ ಓನ್ಲಿ 750 rupees. ಎಲ್ಲಿಯವರೆಗೆ ನಿಮ್ಮ ಇನ್ಕಮ್ ಅಪ್ ಟು 10 lakhs. ನಿಮ್ಮ ಇನ್ಕಮ್ ಅಂತ ಹೇಳಿದರೆ ನಿಮ್ಮ ಫಾದರ್ ಇದು, ನಿಮ್ಮ ಪ್ಯಾರೆಂಟ್ಸ್ ಇದು ಇನ್ಕಮ್ ಅಪ್ ಟು 10 lakhsವರೆಗೂ ಕೂಡ ಇದ್ದರೆ ನಿಮ್ಮ ಫೀಸ್ ಜಸ್ಟ್ 750. ಅಂದರೆ ಕಂಪ್ಲೀಟ್ ಅವ್ರು ಏನು ಹೇಳ್ತಾರೆ, ಆ್ಯನ್ಯುವಲ್ ಇನ್ಕಮ್ ಫಸ್ಟಿಗೆ ಅವರೊಂದು ಸ್ಲ್ಯಾಬ್ ಮಾಡ್ತಾರೆ ಅಪ್ ಟು 2.5 lakhs. ಅವ್ರಿಗೆ ಏನು ಹೇಳ್ತಾರೆ, ಶುಲ್ಕ ವಿನಾಯಿತಿ ಅಂತ ಕರೀತಾರೆ. ಯಾವುದರಲ್ಲಿ? ಪ್ರೈವೇಟ್ ಆಗಿರ್ಬೋದು, ಡೀಮ್ಡ್ ಆಗಿರ್ಬೋದು, ಏಡೆಡ್ ಆಗಿರ್ಬೋದು, ಅನ್ಏಡೆಡ್ ಆಗಿರ್ಬೋದು, ಕಂಪ್ಲೀಟ್ಲಿ 100% ಫೀಸ್ ಫ್ರಮ್ ದ ಗೌರ್ಮೆಂಟ್ ಅವ್ರು 100% ಫೀಸ್ ಕೊಡ್ತಾರೆ. ಅದಕ್ಕೋಸ್ಕರ 750 rupees. ಅಂದರೆ ಒಂದು ಸ್ಲ್ಯಾಬ್ ಅಪ್ ಟು 2.5 lakhs, ಇನ್ನೊಂದು ಸ್ಲ್ಯಾಬ್ 2.5 lakhs to 10 lakhs. ಅಂದರೆ ನಿಮಗೆ ಅಪ್ ಟು 10 lakhsವರೆಗೂ ನಿಮ್ಮ ಫೀಸ್ 750 rupees ಮಾತ್ರ ಇರುತ್ತೆ. ಅದು ಯಾವುದೇ ಯೂನಿವರ್ಸಿಟಿ ಆಗಿರಲಿ, ಯಾವುದೇ ಕಾಲೇಜ್ ಆಗಿರಲಿ, ಆಯಿತಾ. ಇನ್ನು ಕ್ಯಾಟಗರಿ 1 ಅವರಿಗೂ ಕೂಡ ಫೀಸ್ ಎಕ್ಸಂಪ್ಷನ್ ಇದೆ. ಅವ್ರದ್ದು ಇನ್ಕಮ್ ಎಷ್ಟಿರಬೇಕು? ಲೆಸ್ ದ್ಯಾನ್ 2.5 lakhs ಇರಬೇಕು. ಲೆಸ್ ದ್ಯಾನ್ 2.5 lakhs ಇದ್ದರೆ ಅವ್ರಿಗೆ ಏನಾಗಿರುತ್ತೆ, CET ಗೌರ್ಮೆಂಟ್ ಕಾಲೇಜಲ್ಲಿ ಕಂಪ್ಲೀಟ್ಲಿ ಫೀಸನ್ನು ಇದು ಮಾಡಿರ್ತಾರೆ. ಅಂದರೆ ಗೌರ್ಮೆಂಟ್ ಕಾಲೇಜಸಲ್ಲಿ ನೋಡಿ ಕಂಪ್ಲೀಟ್ಲಿ ಅಂತ ಹೇಳಿದ್ರೆ ಅರೌಂಡ್ 21,360 ಇರುತ್ತೆ. ಅಂದರೆ ಅದರಲ್ಲೂ ಫೀಸ್ ನಾನು ಹೇಳ್ತಾ ಇರೋದು ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ಫಾರ್ ಪ್ರೈವೇಟ್ ಕಾಲೇಜಸ್ಸಿಗೆ ಏನು ಹೇಳ್ತಾರೆ, ದ ಫೀಸ್ ಕಲೆಕ್ಟೆಡ್ ಬೈ ಡಿಡಕ್ಟಿಂಗ್ ಸಚ್ ಫೀಸ್ ಫಿಕ್ಸ್ಡ್ ಇನ್ ಗೌರ್ಮೆಂಟ್ ಕಾಲೇಜ್ ಸೀಟ್ಸ್. ಅಂದರೆ ಸಿಂಪಲ್, ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳದ್ದು ನಿಮ್ಮ ಇನ್ಕಮ್ ಲೆಸ್ ದ್ಯಾನ್ 2.5 lakhs ಇದ್ದರೆ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ 21,360, ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸಿಗೆ 21,360, UVCಯಲ್ಲಿ 21,360, ಇನ್ನು ಅನ್ಏಡೆಡ್ ಕಾಲೇಜಸ್ಸಲ್ಲಿ ಅಥವಾ ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸಸ್ಸಿಗೆ 77,000. ಯೂಶ್ವಲಿ ಎಷ್ಟು ಹೇಳಿ 1,07,000. ಈ ಒಂದು ಯು ಆರ್ ಇನ್ ಕ್ಯಾಟಗರಿ 1. ಬಟ್ ನಿಮ್ಮ ಇನ್ಕಮ್ ಕಡಿಮೆ ಇದ್ದರೆ 77,000 ಆಗುತ್ತೆ. ಅಂದರೆ ಅರೌಂಡ್ ನಿಮಗೆ 30 to 40,000 ಇದಿದೆ, ಎಕ್ಸಾಮ್ಷನ್ ಇದೆ. ಅನ್ಏಡೆಡ್ ಕಾಲೇಜಸ್ ಸೇಮ್ ಇಲ್ಲಿ 84,000 ಆಗುತ್ತೆ. ಅಂದರೆ ಕೆಲವೊಂದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಯು ಹ್ಯಾವ್ ಅ ಫೀಸ್ ಇದಿರುತ್ತೆ, ಏನು ಹೇಳ್ತಾರೆ ಅದರಲ್ಲಿ ಇದು ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ನೆಕ್ಸ್ಟ್ ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ 77,000 ಆಗುತ್ತೆ. ಅಂದರೆ ನೀವು ಕ್ಯಾಟಗರಿ 1 ಅವರಾಗಿದ್ದು ನಿಮ್ಮ ಇನ್ಕಮ್ ಲೆಸ್ ದ್ಯಾನ್ 2.5 lakhs ಇದ್ದರೆ 100% ನಿಮಗೆ 100% ಅಂತಲ್ಲ, ನಿಮಗೆ ಏನು ಹೇಳ್ತಾರೆ ಫೀಸ್ ಎಕ್ಸಾಮ್ಷನ್ ಇದೆ ಸ್ವಲ್ಪ. ಅದಕ್ಕೆ SC ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ಲಿ ಫೀಸ್ ಎಕ್ಸಾಮ್ಷನ್ ಇದೆ. ಅಪ್ ಟು 10 lakhs ಇನ್ಕಮ್ ಇದ್ದರೂ ಕೂಡ ಅಲ್ಲಿಯವರೆಗೂ ಕಂಪ್ಲೀಟ್ಲಿ ಫೀಸ್ ಎಕ್ಸಾಮ್ಷನ್ ಇದೆ. ಇವರಿಗೆ ಯಾರಿಗೆ ಕ್ಯಾಟಗರಿ 1 ಅವರಿಗೆ ಇಫ್ ಯು ಹ್ಯಾವ್ ಅ ಲೆಸ್ ದ್ಯಾನ್ 2.5 lakhs ಇನ್ಕಮ್ ಯುವರ್ ಫೀಸ್ ವಿಲ್ ಬಿ ದಿಸ್ ಮಚ್. ಓಕೆ, ನಾನು ಇದನ್ನು ಕೊಟ್ಟಿದ್ದೇನೆ. ಆ್ಯಂಡ್ ಇದು ಎಕ್ಸಾಕ್ಟ್ಲಿ ಅಲ್ಲ ಸ್ಟೂಡೆಂಟ್ಸ್, ಇದು 2024 ಇದರಲ್ಲಿ ಸಣ್ಣ ಪುಟ್ಟ ಚೇಂಜಸ್ಗಳು ಆಗ್ಬೋದು, ಆಯಿತಾ. ಇಲ್ಲೆಲ್ಲ ಒಂದು 4,000 5,000 ಎಲ್ಲ ಚೇಂಜಸ್ ಆಗ್ಬೋದು. ಇಲ್ಲೂ ಅಷ್ಟೇ ಒಂದು 5,000 10,000 ಯಾವುದು ಇದರಲ್ಲಿ ಇಲ್ಲಿ 5,000 10,000 ಇದು ಆಗ್ಬೋದು, ಚೇಂಜಸ್ಗಳು ಆಗ್ಬೋದು, ನಾಟ್ ಮೋರ್ ದ್ಯಾನ್ ದ್ಯಾಟ್, ಆಯಿತಾ. ಇಷ್ಟು ಚೇಂಜಸ್ಗಳಾಗಿ ಇದಾದ ಮೇಲೆ ಕಾಲೇಜಿಗೆ ನೀವು ಹೋಗ್ತೀರಾ. ಇದೆಲ್ಲದು ಏನಾಗುತ್ತೆ ಅಂತ ಕೇಳಿದರೆ, ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ ಫಸ್ಟ್ ರೌಂಡಲ್ಲಿ. ನೀವು ಚಾಯ್ಸ್ 1 ಮಾಡ್ತೀರಾ. ಆ ಕಾಲೇಜು ಮತ್ತು ಕೋರ್ಸನ್ನು ನೀವೇನು ಮಾಡ್ತೀರಾ, ಫಿಕ್ಸ್ ಮಾಡ್ಕೊಳ್ತೀರಾ. ಓಕೆ, ನನಗೆ ಈ ಕಾಲೇಜು ಓಕೆ ಆಗಿದೆ, ಸೊ ನಾನು ಅಡ್ಮಿಷನ್ ಆಗ್ತೀರಾ ಅಂತೀರಾ. ಆವಾಗ ನಿಮಗೆ 3 ಇದು ಬರುತ್ತೆ, ಚಲನ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಹೋಗಿ ಅವರು ಪರ್ಟಿಕ್ಯುಲರಾಗಿ ಒಂದು 2 ಇದೇ ಹೇಳಿರ್ತಾರೆ ಬ್ಯಾಂಕನ್ನು. ಆ ಬ್ಯಾಂಕಿಗೆ ಹೋಗಿ ಫ್ರಮ್ ಎನಿ ಬ್ಯಾಂಕ್, ನಿಮ್ಮ ಬ್ಯಾಂಕ್ ಯಾವುದು ಆಗಿರ್ಬೋದು, ಬಟ್ ಅವ್ರು ಹೇಳಿರೋ 2 ಬ್ಯಾಂಕಿಗೆ ಹೋಗಿ ತಗೊಂಡೋಗಿ ನೀವು ಫೀಸ್ ಪೇ ಮಾಡಬೇಕು. ಆ ಚಲನಲ್ಲಿ 3 ಇರುತ್ತೆ, ಒಂದು ಕಾಲೇಜ್ ಕಾಪಿ, ಒಂದು ಸ್ಟೂಡೆಂಟ್ ಕಾಪಿ, ಒಂದು ಬ್ಯಾಂಕ್ ಕಾಪಿ.
ಕಾಪಿ ಅಂತ. ನೀವು ಫೀಸನ್ನು ಪೇ ಮಾಡಿದ ನಂತರ ಬ್ಯಾಂಕ್ ಕಾಪಿಯನ್ನು ಬ್ಯಾಂಕವ್ರು ಇಟ್ಕೊಳ್ತಾರೆ, ಕಾಲೇಜ್ ಕಾಪಿ ಮತ್ತು ಸ್ಟೂಡೆಂಟ್ ಕಾಪಿನ ನಿಮ್ಗೆ ಕೊಡ್ತಾರೆ. ನೀವು ಫೀಸ್ ಪೇ ಮಾಡಿದ 1 ಅವರ್ನ ನಂತರ ಬಂದು ಮತ್ತೆ ಲಾಗಿನ್ ಆಗಿ ನಿಮ್ಮ ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಆ ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನೀವು ಅಡ್ಮಿಷನ್ ಆರ್ಡ್ರನ್ನ ತೊಗೊಂಡು ಕಾಲೇಜಿಗೆ ಹೋಗಬೇಕು. ಆ ಕಾಲೇಜಿಗೆ ಹೋದ ಆದಮೇಲೆ ನೀವು ಇಷ್ಟು ಫೀಸ್ ಪೇ ಮಾಡಿ ಆದಮೇಲೆ ಮತ್ತೆ ಎಕ್ಸ್ಟ್ರಾ ಕೇಳ್ತಾರೆ. ಮೇ ಬಿ 10,000 ಕೇಳ್ಬೋದು, 20,000 ಕೇಳ್ಬೋದು, ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್. ಸೊ ಅಪ್ ಟು ಒಂದು 1,30,000 to 1,40,000 ಆಗುತ್ತೆ. ಓಕೆ, ಓವರಾಲ್ ಆಗಿ ನಾನು ಹೇಳ್ತಾ ಇರೋದು. ಕಾಲೇಜಲ್ಲೂ ಕೂಡ ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಬೇಕು. ಕಾಲೇಜಲ್ಲಿ ಏನು ಮಾಡ್ತಾರೆ, ಆ ಕಾಲೇಜ್ ಕಾಪಿ ಚಲನ್ ಕಟ್ಟಿದಂಥ ಕಾಲೇಜ್ ಕಾಪಿನ ಅವ್ರು ಇಟ್ಕೊಳ್ತಾರೆ, ಇನ್ನೊಂದಕ್ಕೆ ಸಿಗ್ನೇಚರ್ ಹಾಕಿ ಸ್ಟೂಡೆಂಟ್ ಕಾಪಿ ನಿಮ್ಗೆ ಕೊಡ್ತಾರೆ. ನಿಮ್ಗದು ಏನು ಎಜುಕೇಷನ್ ಲೋನ್ ಮಾಡಬೇಕಂದ್ರೆ ಯೂಸ್ ಆಗುತ್ತೆ. ಎಜುಕೇಷನ್ ಲೋನ್ ಟೈಮಲ್ಲಿ ನೀವು ಫೀಸ್ ಪೇ ಮಾಡಿರ್ತಿರಲ್ಲ ಅದ್ರದ್ದು ಚಲನ್ನು ಅವ್ರು ತಗೊಳ್ತಾರೆ. ಮತ್ತು ಕಾಲೇಜಲ್ಲಿ ಕೊಟೇಶನ್ ಕೇಳಿದರೆ ಕೊಟೇಷನನ್ನು ಕೊಡ್ತಾರೆ. ಮತ್ತು ಇದರಲ್ಲಿ ನಿಮಗೆ SNQ ಏನಾಗುತ್ತೆ ಗೊತ್ತುಂಟು ಸ್ಟೂಡೆಂಟ್ಸ್, ಈ SNQ ಕೋಟ ಹೇಳಿದ್ದೆ ನೋಡಿ, ಅಲ್ಲಿ ನಿಮಗೆ ಡಿಫ್ರೆಂಟ್ ಸ್ಲ್ಯಾಬ್ಸ್ ಆಗಿ ಡಿವೈಡ್ ಮಾಡ್ತಾರೆ. SNQ ಕೋಟವನ್ನು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ ಡಿಫ್ರೆಂಟ್ ಸ್ಲ್ಯಾಬ್ಸ್ ಏನೇನು ಮಾಡ್ತಾರೆ ಕೇಳಿದರೆ ಇಲ್ಲೇ ಬರೀತೇನೆ ನೋಡಿ. ಇದೇನಿಲ್ಲ, ಸಿಂಪಲ್ಲು ಒಂದು 0 to 2.5 lakhs. ಫಸ್ಟಿಗೆ ಸ್ಲ್ಯಾಬ್ 1ನಲ್ಲಿ ಸ್ಲ್ಯಾಬ್ ಡಿಫ್ರೆಂಟ್ ಸ್ಲ್ಯಾಬ್ ಆಗಿ ಮಾಡ್ತಾರೆ. ಸ್ಲ್ಯಾಬ್ 1ನಲ್ಲಿ ಏನು ಮಾಡ್ತಾರೆ, ಯಾರದ್ದು 0 to 2.5 lakh ಯಾರದ್ದು ಆ್ಯನ್ಯುವಲ್ ಇನ್ಕಮ್ ಈ ರೇಂಜಲ್ಲಿ ಇರುತ್ತೆ ನೋಡಿ, ಫಸ್ಟ್ ಇವರಿಗೆ SNQ ಕೋಟವನ್ನು ಇದು ಮಾಡ್ತಾರೆ. ಒಂದು ಕಾಲೇಜ್ ಇದೆ XYZ ಅನ್ನೋ ಕಾಲೇಜ್ ಇದೆ. ಆ XYZ ಕಾಲೇಜಲ್ಲಿ ನಿಮ್ಮ ಸೀಟ್ ಆಗಿದೆ. ಅದಾದ ನಂತರ ಅವ್ರು ಏನು ಮಾಡ್ತಾರೆ, ನಿಮ್ಮ ಇನ್ಕಮ್ ಬೇಸಿಸ್ ಮೇಲೆ ನಿಮ್ಮನ್ನು ಡಿಫ್ರೆಂಟ್ ಸ್ಲ್ಯಾಬ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಇಫ್ ಯು ಹ್ಯಾವ್ ಅ ಇನ್ಕಮ್ ಬಿಟ್ವೀನ್ 0 to 2.5 lakhs ಫಸ್ಟು ಅವರಿಗೆ ಅಲಾಟ್ ಮಾಡ್ತಾರೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಎವ್ರಿ ಕಾಲೇಜಲ್ಲಿ 5% SNQ ಕೋಟ ಇದೆ. ಅದಾದ ನಂತರ ಸ್ಲ್ಯಾಬ್ 2ಅಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ, ಸ್ಲ್ಯಾಬ್ 2ಅಲ್ಲಿ ನಿಮಗೆ 2.5 to 3.5 lakh. ಅರ್ಥ ಆಯ್ತಾ? ಸ್ಲ್ಯಾಬ್ 3ಅಲ್ಲಿ ಏನು ಮಾಡ್ತಾರೆ ಕೇಳಿದರೆ ನಿಮಗೆ ಇದು ಸ್ಲ್ಯಾಬ್ 3ಗೆ ಬರುತ್ತೆ ಸ್ಟೂಡೆಂಟ್ಸು, 3.5 ಲ್ಯಾಕಿಂದ ಹಿಡಿದು 4.50 ಲ್ಯಾಕ್ ಅಂದರೆ 4.5 ಲ್ಯಾಕ್. ಸ್ಲ್ಯಾಬ್ 4ಅಲ್ಲಿ ಏನು ಮಾಡ್ತಾರೆ ಕೇಳಿದರೆ ನಿಮಗೆ 4.5 ಇಂದ 6 ಲ್ಯಾಕ್. ಆಯಿತಾ? ಸ್ಲ್ಯಾಬ್ ಆ್ಯಂಡ್ ದ ಫೈನಲ್ ಸ್ಲ್ಯಾಬ್ 5 ಬರುತ್ತೆ. ಈ ಸ್ಲ್ಯಾಬ್ 5ಅಲ್ಲಿ 6 lakh to 8 lakh ಅಂದರೆ ನಿಮಗೆ ಬಿಲೋ 8 lakh ಇದ್ದರೆ, ಇಫ್ ಯುವರ್ ಫ್ಯಾಮಿಲಿ ಇನ್ಕಮ್ ಈಸ್ ಬಿಲೋ 8 lakh ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ SNQ ಕೋಟ. ಅರ್ಥ ಆಯ್ತಾ? ಫಾರ್ SC ST ಕ್ಯಾಂಡಿಡೇಟ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ. ಈಗ ಅದರ್ ಕ್ಯಾಂಡಿಡೇಟ್ಸ್ ಇಫ್ ಯು ಹ್ಯಾವ್ ಫ್ಯಾಮಿಲಿ ಇನ್ಕಮ್ ಬಿಲೋ 8 lakhs ಅದರಲ್ಲೂ ಏನು ಮಾಡ್ತಾರೆ ಕೇಳಿದರೆ, ಫಸ್ಟಿಗೆ ಸ್ಲ್ಯಾಬ್ 1 ಈ ಸ್ಲ್ಯಾಬಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಳನ್ನು ಲಿಸ್ಟ್ ಮಾಡ್ತಾರೆ. ಆ 5% ಏನು ಇದಿದೆ ನೋಡಿ SNQ ಕೋಟ, ಫಸ್ಟ್ ಇದರಲ್ಲಿ ಈ ಸ್ಟೂಡೆಂಟ್ಸ್ ಈ ಸ್ಲ್ಯಾಬಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಳಿಗೆ ಅಲಾಟ್ ಮಾಡ್ತಾರೆ. ಇದಾದ ನಂತರ 5% ಫಿಲ್ ಆಗದೇ ಇದ್ದರೆ ನೆಕ್ಸ್ಟ್ ಈ ಸ್ಲ್ಯಾಬಿಗೆ ಹೋಗ್ತಾರೆ. ಎಗೇನ್ ಮತ್ತೆ ಫಿಲ್ ಆಗದೇ ಇದ್ದರೆ ಈ ಸ್ಲ್ಯಾಬಿಗೆ ಹೋಗ್ತಾರೆ. ಇನ್ ಕೇಸ್ ಇಲ್ಲಿಗೆ ಫಿಲ್ ಆದರೆ ಕಂಪ್ಲೀಟ್ 5% ಅಲ್ಲಿಗೆ ಎಂಡ್ ಸ್ಟೂಡೆಂಟ್ಸ್, ಫಿಲ್ ಆಗಲಿಲ್ವಾ ಈ ಸ್ಲ್ಯಾಬಿಗೆ ಬರ್ತಾರೆ. ಸೊ ಈ ಸ್ಲ್ಯಾಬಿಗೆ ಬರ್ತಾರೆ. ಅಂದರೆ ಮೋಸ್ಟ್ ಆಫ್ ದ ಟೈಮು ಯಾರಿಗೆ ಜಾಸ್ತಿ ಇದಿರುತ್ತೆ, ಪ್ರಯಾರಿಟಿ ಇರುತ್ತೆ, ಅಥವಾ ಯಾರಿಗೆ ಜಾಸ್ತಿ ಅಪರ್ಚುನಿಟಿ ಇರುತ್ತೆ SNQ ಕೋಟ ಆಗೋದು, ಯಾರು ಬಿಟ್ವೀನ್ 0 to 2.5 lakhs ಇರುತ್ತೆ ಅವ್ರಿಗೆ ಜಾಸ್ತಿ ಇರುತ್ತೆ. ಅದಾದ ನಂತರ ಅಪ್ ಟು 3.5 ಇಲ್ಲಿ ಕಂಪ್ಲೀಟ್ಲಿ ಸೀಟ್ಸ್ಗಳು ಫಿಲ್ ಆಗದಿದ್ದರೆ 5% SNQ ಕೋಟ ಇಲ್ಲಿ ಫಿಲ್ ಆಗದಿದ್ದರೆ ನೆಕ್ಸ್ಟ್ ಸ್ಲ್ಯಾಬಿಗೆ ಬರ್ತಾರೆ. ಇಲ್ಲೂ ಫಿಲ್ ಆಗದಿದ್ದರೆ ನೆಕ್ಸ್ಟ್ ಸ್ಲ್ಯಾಬಿಗೆ ಬರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 20 ಸೀಟ್ಸ್ಗಳಿದೆ ಅಂತ ಅನ್ಸ್ಕೊಳ್ಳಿ. ಫಸ್ಟ್ ಸ್ಲ್ಯಾಬಲ್ಲಿ 10 ಸೀಟ್ಸ್ ಫಿಲ್ ಆದರೆ ನೆಕ್ಸ್ಟ್ ಸ್ಲ್ಯಾಬಿಗೆ ಬರ್ತಾರೆ. ಎಷ್ಟು ಸ್ಟೂಡೆಂಟ್ಸ್ ಇದೆ ನೋಡ್ತಾರೆ, ಅವರಿಗೆ ಒಂದು 5 ಸೀಟ್ಸ್ ಇದ್ದರೆ ಇಲ್ಲಿ 5 ಸೀಟ್ಸ್ ಫುಲ್ ಮಾಡ್ತಾರೆ. ಅಂದರೆ ಕಂಪ್ಲೀಟ್ಲಿ ಉಳಿದಿರೋ 10 ಸೀಟ್ಸ್ಗಳು ಇಲ್ಲೇ ಸಿಗೋದಾದರೆ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲದೇ ಇದ್ದರೆ 5 ಸೀಟ್ಸ್ ಇಲ್ಲಾಗುತ್ತೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಸ್ಲ್ಯಾಬಿಗೆ ಬರ್ತಾರೆ. ಇಲ್ಲೊಂದು 3 ಸ್ಟೂಡೆಂಟ್ಸ್, ನೆಕ್ಸ್ಟ್ ಸ್ಲ್ಯಾಬ್ ಬರ್ತಾರೆ 2 ಸ್ಟೂಡೆಂಟ್ಸ್, ಲೈಕ್ ದ್ಯಾಟ್. ಟೋಟಲ್ 20 ಸೀಟ್ಸ್ ಎಲ್ಲಿಗೆ ಯಾವ ಸ್ಲ್ಯಾಬಿಗೆ ಬಂದು ಎಂಡ್ ಆಗುತ್ತೆ ಅಲ್ಲಿಗೆ ಸ್ಟಾಪ್. ಸೊ ದೇ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್ ಸ್ಲ್ಯಾಬ್. ಅಂದರೆ 2.5 lakhs ಬಿಲೋ ಇದ್ದರೆ ನಿಮಗೆ SNQ ಕೋಟ ಆಗೋ ಚಾನ್ಸಸ್ ಹೈ ಇರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ 3.5 ಬಿಲೋ ಇದ್ದರೂ ಕೂಡ ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೈ ಪ್ರಯಾರಿಟಿ ಇವ್ರಿಗೆ ಕೊಡ್ತಾರೆ. ಇದು ನಿಮ್ಮ SNQ ಕೋಟ ಸ್ಟೂಡೆಂಟ್ಸ್. ಆ್ಯಂಡ್ ಫೀಸ್ ಬಗ್ಗೆನೂ ನಾನು ಹೇಳಿದ್ದೇನೆ. ಇದರಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ಸ್ಗಳಾಗ್ಬೋದು ಅಷ್ಟೇ. ಅಪಾರ್ಟ್ ಫ್ರಮ್ ದಿಸ್ ದರ್ ಇಸ್ ನೋ ಮಚ್ ವೇರಿಯೇಷನ್. ಇದು ಲಾಸ್ಟ್ ಇಯರ್ದು ಕಂಪ್ಲೀಟ್ ಡೇಟಾ KEA ಕಡೆಯಿಂದ ಬಂದಿದ್ದು. ಇದು ನನ್ನ ಡೇಟಾ ಅಲ್ಲ, ಎಲ್ಲದನ್ನು ನಾನು ನಿಮಗೆ ಆನ್ ಪೇಪರ್ ಬರೆದು ತೋರಿಸ್ತಾ ಇದ್ದೇನೆ ಅಷ್ಟೇ. ಓಕೆ, ಇದು ನಾನು ರಿಸರ್ಚ್ ಮಾಡಿ ನಂದೇ ಅಲ್ಲ, ನಾನು ಗೌರ್ಮೆಂಟ್ ಅಲ್ಲ, ಅವರು ಬಿಟ್ಟಿರೋ ಇದನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ಅಷ್ಟೇ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಒಂದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತಿದ್ದೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೇನೆ. ಅದೇ ರೀತಿ ಯಾರಿಗಾದರೂ ನಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ದರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓನ್ಲಿ ಫ್ಯೂ ಸೀಟ್ಸ್ ಆರ್ ಲೆಫ್ಟ್. ಆದಷ್ಟು ಬೇಗ ಜಾಯ್ನ್ ಆಗಿ. ನಿಮಗೆ ಡ್ಯಾಮ್ ಶೋರ್ ಕರ್ನಾಟಕದಲ್ಲಿ ಇಷ್ಟು ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಕೊಡೋ ಯಾವ ಗೈಡೆನ್ಸು ಕೂಡ ಸಿಗೋದಿಲ್ಲ. ಐ ಆಮ್ ಡ್ಯಾಮ್ ಶೋರ್ ಫಾರ್ ದಿಸ್ ಫೀಸ್. ಅರ್ಥ ಆಯ್ತಾ? ದಟ್ ಟು ವಿತ್ ದ ಕಂಪ್ಲೀಟ್ಲಿ ಟೆಕ್ನಿಕಲ್ ನಾಲೆಡ್ಜ್. ಓಕೆ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದನೇ ಬಂದವನ್ನ. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.